ನಾ ಉತ್ತರ ಕರ್ನಾಟಕ ಹುಡುಗಿ ಮಾಡಿ ತೋರಿಸ್ತೀನಿ ರೀ ರೊಟ್ಟಿ ಮುಟಗಿ. ಬರ್ರಿ ಮತ್ತು ನಮ್ಮ ಅಡುಗೆ ಮನೆಗೆ ಮತ್ತು ಹೆಂಗೆ ಅನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಕೊನೆಗೆ ಭಾಳ ಸರಳ ಅದ ರೀ ಇದು ಮಾಡೋದು, ಅಂಥದ್ದೇನು ಗೋಜಿಲ್ಲ. ಈಗ ಏನು ಮಾಡೀನಿ ರೀ, ಒಂದು ಕಲಬತ್ತಿ ತೊಗೊಂಡೀನಿ ರೀ. ಈಗ ಇದ್ರಾಗ ಒಂದು ಚಮಚ ಜೀರಿಗೆ ಹಾಕೊಲತ್ತೀನಿ ರೀ. ಅದ್ರಾಗ ಒಂದಿಷ್ಟು ಉಪ್ಪು ಹಾಕ್ಬಿಡ್ತೀನಿ ರೀ ರುಚಿಗೆ ಬೇಕಾದಟ್ಟು. ಇವೆರಡಕ್ಕೆ ಮೊದಲೇ ಏನು ಮಾಡ್ತೀನಿ ರೀ, ಸ್ವಲ್ಪ ಅರಿತೀನಂತ್ರಿ, ಅಂದ್ರೆ ಒಂದು ಸ್ವಲ್ಪ ಚಲೋ ಪುಡಿ ಆಗ್ಲಂತ ಈ ಥರ ಮಾಡ್ಲತ್ತೀನಿ ರೀ. ನಾವು ಈ ಹಸಿ ಐಟಮ್ಸ್ ಏನಾರ ಹಾಕ್ತೇವೆ ಅಂತಂದ್ರೆ ಅಷ್ಟು ನುಣ್ಣಗಾಗಲ್ಲಲ್ರಿ. ಹಿಂಗಾಗಿ ಏನು ಮಾಡ್ತೀನಿ ರೀ, ಮೊದಲೇ ಸ್ವಲ್ಪ ಇವೆರಡಕ್ಕೆ ಸ್ವಲ್ಪ ಅರ್ಕೊಂಡ ಅಂತಂದ್ರೆ ನನಗೆ ಈಸಿ ಆಗ್ತದೆ ರೀ. ಹಿಂಗೆ ಚಲೋ ಅರ್ದಾದ್ಮೇಲೆ ಇದ್ರಾಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ. ಅಂದರೆ ನಿಮ್ಗೆ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತದಂದ್ರೆ ಜಾಸ್ತಿನೂ ಸೇರಿಸ್ರಿ ನಡೀತದೆ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಲತ್ತೀನಿ ರೀ. ಹಾಗೆ ಕರಿಬೇವನು ಸೇರಿಸೀನಿ ರೀ. ಇಲ್ಲಿ ಕೊತ್ತಂಬರಿ ಹಾಕ್ಲತ್ತೀನಿ ರೀ. ಸ್ವಲ್ಪ ಜಾಸ್ತಿನೇ ಹಾಕೋರಿ, ಭಾಳ ಮಸ್ತ್ ಟೇಸ್ಟ್ ಬರ್ತದೆ ರೀ. ಈಗ ನೀವು ಹಸಿ ಮೆಣಸಿನ್ಕಾಯಿ ಜಾಗದಾಗ ನೀವು ಪುಡಿ ಖಾರನೂ ಹಾಕೋಬೋದು ರೀ. ಯಾಕಂತಂದ್ರೆ ಖಾರ ಒಬ್ಬೊಬ್ರಿಗೆ ಅಂದ್ರೆ ಈ ಹಸಿ ಮೆಣಸಿನ್ಕಾಯಿ ಖಾರ ಇಷ್ಟ ಆಗಲ್ಲಲ್ರಿ, ಅಂಥವ್ರು ಪುಡಿ ಖಾರನೂ ಹಾಕೋಬೋದು ರೀ. ಮತ್ತು ಮಕ್ಳಿಗೆ ಮಾಡ್ಕೊಡ್ಲತ್ತೀರ ಅಂತಂದ್ರೂ ಪುಡಿ ಖಾರನೇ ಹಾಕಿ ಮಾಡ್ಕೊಡ್ರಿ. ಇಲ್ಲ ಹಸಿ ಮೆಣಸಿನ್ಕಾಯಿನೇ ಹಾಕ್ತೇವಂತಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊರಿ, ನಡೀತದೆ ರೀ. ಈಗ ಇದಕ್ಕೆ ಚಂದ ನಾನು ಕುಟ್ಕೊತೀನಂತ್ರಿ. ಪೂರ್ತಿ ನುಣ್ಣಗೆ ಆಗ್ಬೇಕಂತೇನಿಲ್ಲ ರೀ, ಸ್ವಲ್ಪ ಅವಳ ಚವಳ ಇದ್ರೂ ನಡೀತದೆ, ಏನಾಗಲ್ಲ. ಕಲ್ಬತ್ತೆಗೆ ಈ ರೊಟ್ಟಿ ಮುಡುಗಿ ಭಾಳ ಚಲೋ ಆಗ್ತಾವ್ರಿ. ಈ ಮಿಕ್ಸಿ ಜಾರ್ನಾಗೆಲ್ಲ ಮಾಡಿದ್ರೂ ನಡೀತದೆ, ಆದ್ರೆ ಈ ರುಚಿ ಅದ್ರಾಗ ಬರಲ್ರಿ. ನೋಡಿರಿ, ನಮ್ಮದು ಮಸಾಲ ಇಲ್ಲಿ ರೆಡಿ ಆಗ್ಯದ್ರಿ. ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ಹೀಗೆ ಇದ್ರಾಗ ಇಟ್ಬಿಡ್ತೀನಂತ. ಭಾಳ ಈಸಿ ಅದ ರೀ. ಈಗ ಏನಪ್ಪ ಅಂತಂದ್ರೆ ನಮಗೆ ರೊಟ್ಟಿ ಮಾಡ್ಕೋಬೇಕಾಗ್ತದೆ ರೀ. ಅದಕ್ಕೆ ನಾ ಏನು ಮಾಡ್ತೀನಿ ರೀ ಇಲ್ಲಿ ಅಂತಂದ್ರೆ ಒಂದು 2 ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡೇನಿ ರೀ. ಅಂದರೆ ಜೋಳದ ಹಿಟ್ಟು ತೊಗೊಂಡೀನಿ. ನಾ ಇಲ್ಲಿ 2 ದಪ್ಪಂದು ರೊಟ್ಟಿ ಮಾಡ್ಕೊದ್ಲತ್ತೀನಿ ರೀ. ಇಲ್ಲಿ ಈ ಹಿಟ್ಟಿನಾಗ ಒಂದು 3-4 ರೊಟ್ಟಿ ಆಗ್ತಾವ್ರಿ. ಆದರೆ ನಾ ಸದ್ಯಕ್ಕೆ ನಿಮ್ಗೆ 2 ರೊಟ್ಟಿದು ಜೋಳದ ಮುಟ್ಕಿ ಮಾಡಿ ತೋರಿಸ್ತೀನಂತ. ಈಗ ಇದ್ರಾಗ ಕುದಿಯ ನೀರು ಸೇರಿಸ್ಲತ್ತೀನಿ ರೀ. ಅರ್ಧ ಬಟ್ಟಲಿಂದ 3/4 ಬಟ್ಟಲು ಕುದಿಯ ನೀರು ಸೇರಿಸ್ಬೇಕಾಗ್ತದೆ. ಬಿಸಿ ನೀರಲ್ರಿ, ಮತ್ತು ಕುದಿಯ ನೀರೇ ಹಾಕಬೇಕಾಗ್ತದೆ. ಅಂದರೆ ನಮ್ಮ ಹಿಟ್ಟಿನಾಗ ಜಿಗಿ ಹೊಡ್ತದ್ರಿ, ಮತ್ತು ರೊಟ್ಟಿಗೂ ಕ್ರ್ಯಾಕ್ಸ್ ಎಲ್ಲ ಬಿಡಲ್ರಿ. ಈಗ ಒಂದು ಸ್ಪೂನ್ ತೊಗೊಂಡು ಮೊದಲ ಎಲ್ಲ ಏನು ಮಾಡ್ತೀನಿ ರೀ, ಹಾಗೆ ಕಲಿಸ್ಬಿಡ್ತೀನಂತ. ಜೋಳದ ರೊಟ್ಟಿ ಈಸಿ ಮೆಥಡ್ನಾಗ ಹೆಂಗೆ ಮಾಡ್ಬೇಕಂತ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡೀನಿ ರೀ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ರೀ ನನ್ನ ಚಾನಲ್ನಾಗ. ಮತ್ತು ಹಾಗೆ ಬೆಳ್ಳುಣ್ಗಿ ಇಲ್ಲ ಲಟ್ಟಣಿಗೆ ತೊಗೊಂಡು ಅಂದರೆ ಅದು ಬಳಸ್ಕೊಂಡು ನಾವು ತೆಳ್ಳಂದು ರೊಟ್ಟಿ ಹೆಂಗೆ ಮಾಡ್ಬೋದಂತ ನಾನು ವಿಡಿಯೋ ಶೇರ್ ಮಾಡೀನಿ ರೀ. ಇಂಟ್ರೆಸ್ಟ್ ಇದ್ದವರು ನಂದು ಚಾನಲ್ನಾಗ ಹೋಗಿ ಚೆಕ್ ಮಾಡ್ಕೊರಿ, ನಿಮಗೆ ಸಿಗ್ತದೆ ರೀ. ಈಗ ನೋಡಿರಿ, ಬಿಸಿನೀರು ಎಲ್ಲ ಕಡೆ ಚೆಂದ ಕಲಿಸ್ಕೊಂಡೀನಿ ರೀ. ಈಗ ಸ್ವಲ್ಪ ಇಲ್ಲಿ ತಣ್ಣೀರು ಹಾಕೋತಾ ನಾವೇನು ಮಾಡಬೇಕಾಗ್ತದೆ ರೀ, ಗಟ್ಟಿ ಹಿಟ್ಟು ನಾದ್ಕೋಬೇಕಾಗ್ತದೆ. ಒಂದೇ ಸಲಕ್ಕೆ ನೀರು ಬರಕ್ಲಕ್ಕ ಹೋಗಬಾರ್ದು. ಸ್ವಲ್ಪ ಹಾಕೋತಾ ಒಂದು ಹಿಟ್ಟು ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗ್ತದೆ ರೀ. ಸ್ವಲ್ಪ ಬರ್ಲಾರ್ದವ್ರಿಗೆ ಕಷ್ಟ ಅನ್ನಿಸ್ತದೆ ರೀ. ಅದರ ರೊಟ್ಟಿ ಮುಟ್ಕಿ ಮಾಡ್ಲಿಕ್ಕೆ ನಮಗೇನು ಗುಂಡಕ್ಕೆ ರೊಟ್ಟಿ ಬೇಕಂತೇನಿಲ್ಲ. ಕ್ರ್ಯಾಕ್ಸ್ ಬಂದು ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲರಿ, ನಡೀತದೆ. ಅದಕ್ಕೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ರೀ ಈ ಮುಟ್ಕಿ ಸಲಕ್ಕೆ ರೊಟ್ಟಿ. ಈಗ ಹಿಟ್ಟು ನಾದದಾಗ್ಯದ. ಇದ್ರಾಗಿಂದು ಒಂದು ದಪ್ಪಂದು ಉಳ್ಳಿ ತೊಗೋತೀನಂತ್ರಿ. ಯಾಕಂದ್ರೆ ನಮಗೆ ಇಲ್ಲಿ ತೆಳ್ಳಗೆ ರೊಟ್ಟಿ ಮಾಡ್ಕೊಳ್ಳೋದಿಲ್ಲಲ್ರಿ, ಹೀಗಾಗಿ ಒಂದು ದಪ್ಪಂದು ಉಳ್ಳಿ ತೊಗೊಂಡು ಈಗ ಇದಕ್ಕೆ ಏನು ಮಾಡ್ತೀನಿ ರೀ ಅಂದ್ರೆ ಬಡ್ಕೋತಾ ಹೋಗ್ತೀನಂತ್ರಿ. ಅದಕ್ಕಿಂತ ಮೊದಲ ಇದ್ರ ಕೆಳಗೆ ಒಂದಿಷ್ಟು ಒಣ ಜೋಳದ ಹಿಟ್ಟು ಉದುರಿಸ್ತೀನಂತ್ರಿ. ಉದುರಿಸಿ ಈಗ ರೊಟ್ಟಿ ಬಡ್ಕೋತಾ ಹೋಗ್ತೀನಂತ್ರಿ. ಬೇಕಾದ್ರೆ ನೀವು ಸಣ್ಣನೇ ರೊಟ್ಟಿ ಮಾಡ್ಕೋಬೋದು ರೀ. 2 ಬದಲಿ 4 ರೊಟ್ಟಿ ಮಾಡ್ಕೊಂಡು ಮಾಡ್ಬೋದು, ನಡೀತದ. ತುದಿಗಳಿಗೆ ಬಡ್ಕೋತಾ ಹೋದ್ರೆ ನಡು ತಾನೇ ತೆಳ್ಳಗೆ ಆಗ್ತದೆ ರೀ. ಆವಾಗ ಕೈಗೆ ಹಿಟ್ಟು ಹಚ್ಕೊಂಡು ಮತ್ತು ರೊಟ್ಟಿ ಕೆಳಗೆ ಹಿಟ್ಟು ಉದುರಿಸಿ ನಾವು ಹಿಂಗೆ ಬಡ್ಕೋತಾ ಹೋಗ್ಬೇಕಾಗ್ತದೆ ರೀ. ಕ್ರ್ಯಾಕ್ಸ್ ಬಂದು ಅಂತ ಅಂದ್ರೂ ಹಾಗೆ ಅವಕ್ಕೆ ಫಿಲ್ ಮಾಡ್ಕೋತಾ ನೋಡಿರಿ ಈ ಥರ ಬಡ್ಕೋತಾ ಹೋಗ್ಬೇಕ್ರಿ. ಈಗ ನಮ್ಮದು ರೊಟ್ಟಿ ಇಲ್ಲಿ ರೆಡಿ ಆಗ್ಯದ್ರಿ. ಹಾಗೆ ನಮ್ಮದು ಹಂಚು ಚಲೋ ಬಿಸಿ ಆಗ್ಯದ್ರಿ. ಆ ಕಡೆ ಕಬ್ಬಿಣ ಹಂಚು ಮೇಲೆ ರೊಟ್ಟಿ ಮಾಡ್ಕೊರಿ ಯಾವಾಗಲೂ, ಯಾಕಂದ್ರೆ ಚಲೋ ಮೆತ್ತಗೂ ಆಗ್ತಾವ್ರಿ ಮತ್ತು ಟೇಸ್ಟ್ನು ಬರ್ತಾವ್ರಿ. ಈಗ ನೋಡಿರಿ, ಸಾವಕಾಶ ಹಿಂಗೆ ಕೈ ಮೇಲೆ ಎತ್ಕೊಂಡು ಈಗ ಕಾಯ್ದಿರೋಂಥದ್ದು ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ. ಮತ್ತು ಉರಿನೂ ನಾವೇನು ಮಾಡಬೇಕಾಗ್ತದೆ ರೀ, ದೊಡ್ಡದೇ ಇಡಬೇಕಾಗ್ತದೆ ರೀ. ಸಣ್ಣದಂತೂ ಇಡ್ಲಕ್ಕೆ ಹೋಗಬೇಡ್ರಿ. ರೊಟ್ಟಿ ಇರಲಿ ಚಪಾತಿ ಇರಲಿ, ಉರಿ ದೊಡ್ಡದಿಟ್ಟು ನಾವು ಬೇಯಿಸ್ತೇವೆ ಅಂತಂದ್ರೆ ಸಾಫ್ಟಾಗಿ ಬರ್ತಾವ್ರಿ ನಮ್ದು ರೊಟ್ಟಿ ಆಗಲಿ ಚಪಾತಿ ಆಗಲಿ. ಒಂದು ಸೈಡು ಹಿಂಗೆ ನೀರು ಹಚ್ತೀನಂತ್ರಿ. ನೀರು ಹಚ್ಚಿ
ಈಗ ಒಂದು ಸೈಡು ಚಲೋ ಬೇಯ್ತಂದ್ರೆ ಅದಕ್ಕೆ ಈಗ ನಾನು ಪಲ್ಟಾಸ್ಕೊತೀನಂತ್ರಿ. ನೋಡಿರಿ ಈ ಥರ ಸ್ವಲ್ಪ ಡ್ರೈ ಆಗಬೇಕ್ರಿ. ಡ್ರೈ ಆಯ್ತಂದ್ರೆ ಇದಕ್ಕೆ ನಾನು ಹಿಂಗೆ ಫ್ಲಿಪ್ ಮಾಡ್ಕೊತೀನಂತ. ಈಗ ಇದಕ್ಕೆ ಹೀಗೆ ತಿರುಗಿಸ್ಕೊತಾ ಏನು ಮಾಡ್ತೀನಿ ರೀ, ಎಲ್ಲ ಕಡೆ ಚಂದ ಬೇಯಿಸ್ಕೊತಾ ಹೋಗ್ತೀನಂತ್ರಿ. ನೋಡಿರಿ ಎಷ್ಟು ದಪ್ಪ ರೊಟ್ಟಿ ಮಾಡಿನಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಇನ್ನು ದಪ್ಪ ಮಾಡ್ಕೊಂಡ್ರೂ ನಡೀತದ್ರಿ. ಆದರೆ ಬೇಯಿಸೋ ಟೈಮ್ನಾಗ ಚಲೋ ಎಲ್ಲ ಕಡೆ ಈವನಾಗಿ ಬೇಯಿಸ್ಬೇಕಾಗ್ತದ್ರಿ. ನೋಡಿರಿ ಒಂದು ಬಟ್ಟೆ ತೊಗೊಂಡು ಹಿಂಗೆ ಒತ್ತಿ ನಾನು ಬೇಯಿಸ್ಲತ್ತೀನಿ ರೀ. ಹಿಂಗೆ ಮಾಡೋದ್ರಲ್ಲಿಂದ ರೊಟ್ಟಿ ಎಲ್ಲ ಕಡೆ ಈವನಾಗಿ ಬೇಯ್ತದ್ರಿ. ನಮ್ಮದು ರೊಟ್ಟಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ಯದ್ರಿ. ಹಾಗೆ ಇನ್ನು ಒಂದು ರೊಟ್ಟಿನೂ ನಾನು ಇದೇ ಥರ ಮಾಡ್ಕೋತೀನಂತ್ರಿ. ಈಗ ನೋಡಿರಿ ಮಾಡಿರೋಂಥವು 2 ರೊಟ್ಟಿಗೆ ತಂದು ಈ ಮಸಾಲೆದಾಗ ಅದೇ ರೀ ಇದೇನು ಖಾರ ಕೊಟ್ಟಿಟ್ಟಿದ್ದೇವಲ್ಲ ರೀ ಅದ್ರಾಗ 2 ರೊಟ್ಟಿಗೆ ಹಿಂಗೆ ಮಡಚಿ ಹಾಕ್ಬಿಡ್ತೀನಂತ್ರಿ. ಹಾಗೆ ಇದ್ರ ಮೇಲೆ ಒಂದು 2 ಚಮಚ ತುಪ್ಪ ಹಾಕಬೇಕಾಗ್ತದ್ರಿ. ತುಪ್ಪ ಬೇಡಪ್ಪ ಅಂತಂದ್ರೆ ನೀವು ಶೇಂಗಾದ ಎಣ್ಣೆ ಇಲ್ಲ ಅಂತಂದ್ರೆ ಕುಸುಬಿ ಎಣ್ಣೆನೂ ಹಾಕ್ಬೋದ್ರಿ. ಅದ್ರಲ್ಲಿಂದ ಮಸ್ತ್ ಟೇಸ್ಟ್ ಬರ್ತದೆ. ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ. ಅದನ್ನ ಇಲ್ಲಿ ತುಪ್ಪನೇ ಸೇರಿಸ್ಲತ್ತೀನಿ ರೀ. ಹಾಗೆ ಒಂದಿಟ್ಟು ಕೊತ್ತಂಬರಿ ಮತ್ತು ಸೇರಿಸ್ಬಿಡ್ತೀನಂತ್ರಿ. ಸೇರಿಸಿ ಈಗ ಕಚ್ಚಾ ಅಂತ ಕುಟ್ಕೋತಾ ಹೋಗ್ಬೇಕಾಗ್ತದೆ. ಭಾಳ ಜಲ್ದಿ ಆಗ್ಬಿಡ್ತದ್ರಿ. ಯಾಕಂದ್ರೆ ರೊಟ್ಟಿ ಭಾಳ ಸಾಫ್ಟ್ ಆಗಿರ್ತಾವ್ರಿ. ಹೀಗಾಗಿ ನಮಗೆ ಏನು ತ್ರಾಸ ಆಗಲ್ರಿ. ಜಲ್ದಿನೇ ಮಾಡಿ ನಾವು ತೆಗಿಬೋದ್ರಿ. ಆವಾಗ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಈ ಥರ ಮಾಡ್ಕೋಬೇಕಾಗ್ತದ್ರಿ. ಪೂರ್ತಿ ನಮಗೇನಿಲ್ಲಿ ನುಣ್ಣಗ ಬೇಕಾಗಿಲ್ಲ. ಸ್ವಲ್ಪ ಪೀಸಸ್ಗಳು ಇರಬೇಕ್ರಿ. ಅಂದರೆ ಟೇಸ್ಟು ಚಲೋ ಬರ್ತದೆ. ಪೂರ್ತಿ ನುಣ್ಣಗಾಯ್ತಂದ್ರೆ ಒಳ್ಳೆ ಹಿಟ್ಟು ತಿಂದಂಗೆ ಆಗ್ತದೆ. ಹೀಗಾಗಿ ಒಳಗೆ ಸಣ್ಣ ಪೀಸ್ಗಳು ಇರಬೇಕಾಗ್ತದೆ. ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ನೋಡಿರಿ ಚಲೋ ಜಿಗಿನೂ ಬಂದದ್ರಿ. ಹಾಗೇನಾರ ನಿಮಗೆ ಜಿಗಿ ಅನಿಸ್ಲಿಲ್ಲ ಅಂದ್ರೆ ಸ್ವಲ್ಪ ನೀರು ಕಾಸಿ ಕುದಿಯೋ ನೀರು ಸ್ವಲ್ಪ ಸಿಂಪಡಿಸ್ರಿ ನಡೀತದ್ರಿ. ಮತ್ತು 1 ಚಮಚ ತುಪ್ಪ ಹಾಕಿನ್ರಿ ಅದ್ರಾಗ. ನಾ ಮೊದಲೇ ಹೇಳ್ದಂಗೆ ತುಪ್ಪ ಇಲ್ಲ ಅಂತಂದ್ರೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಎಣ್ಣೆನ ಹಾಕೋರಿ ನಡೀತದಂತ. ಈಗ ನೋಡಿರಿ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಂದು ಈ ಮುಟ್ಕಿ ಮಾಡ್ಕೊಂಡ್ರೆ ಆಯ್ತು ರೀ. ನಾ ಇಲ್ಲಿ 2 ದೊಡ್ಡ ಮುಟ್ಕಿ ಮಾಡ್ಕೊಳತ್ತೀನಿ ರೀ. ಮಾಡ್ಲಕ್ಕೂ ಭಾಳ ಅಂದ್ರೆ ಭಾಳ ಮನಸ್ಸು ಬರ್ತದ್ರಿ. ಇವು ತಿನ್ಲಕ್ಕಂತೂ ನೀವು ಕೇಳೇಬೇಡ್ರಿ, ಅಷ್ಟು ರುಚಿಯಾಗಿರ್ತಾವ್ರಿ. ನೋಡಿರಿ ಈ ಸೈಜಿಂದು ಒಂದು ರೆಡಿ ಮಾಡೀನಿ ರೀ. ಈಗ ಉಳಿದಿದ್ನು ಇನ್ನೊಂದು ಮುಟ್ಕಿನೂ ಅದೇ ಥರ ಮಾಡಿ ನಾ ಏನು ಮಾಡ್ತೀನಿ ರೀ ಇಟ್ಬಿಡ್ತೀನಂತ. ಮತ್ತು ಇದ್ರ ಸರಿ ಏನು ನಮಗೆ ಬೇಕಾಗಲ್ರಿ. ಹಿಂಗೆ ಮಾಡೋಣ ಹಿಂಗೆ ತಿನ್ಲಕ್ಕ ರೆಡಿಯಾಗಿರ್ತಾವ್ರಿ. ಯಾಕಂದ್ರೆ ಎಲ್ಲ ಒಳಗೆ ಇರ್ತದಲ್ರಿ. ನಮಗೇನು ಇದ್ರ ಜೊತೆ ಬೇಕಾಗಲ್ರಿ. ಬೇಕಾದ್ರೆ ಮಜ್ಜಿಗೆ ಕುಡ್ಕೊತಾನು ಇದು ತಿನ್ಬೋದ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೇನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.